ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಈ ಚಿಂತನೆಯಲ್ಲಿ ಇವತ್ತಿನ ದಿನ ಓಂ ಭಜನ ಪ್ರಿಯಾಯ ನಮಃ. ರಾಯರು ಯಾರ್ಯಾರು ಆ ಭಗವಂತನ ಉಪಾಸನೆಯನ್ನು ಮಾಡ್ತಾರೋ ಅಥವಾ ತಮ್ಮ ಉಪಾಸನೆಯನ್ನು ಮಾಡ್ತಾರೋ, ಅರ್ಥಾತ್ ಆರಾಧನೆಯನ್ನು ಮಾಡ್ತಾರೋ, ಭಜನೆಯನ್ನು ಮಾಡ್ತಾರೋ, ಆ ಭಕ್ತರು ರಾಯರಿಗೆ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ. ಇದರ ಉದ್ದೇಶ ಇಷ್ಟೇ, ರಾಯರು ತಮ್ಮನ್ನ ಕೀರ್ತನೆ ಮಾಡ್ತಕ್ಕಂಥ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾರೆ ಅಂದರೆ ಬರೀ ಇನ್ನೊಬ್ಬರಿಗೆ ಯಾರಿಗೂ ಕೂಡ ಮಾಡಲ್ಲ ಅಂದ್ರೆ ಅವರು ಕೂಡ ನಮ್ಮಂತ ಒಬ್ಬರು ಪಕ್ಷಪಾತಿಗಳು. ನಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಅವ್ರ ಫೇವರ್ ಆಗಿರ್ತೇವೆ, ಇನ್ನೊಬ್ಬರ ಪರವಾಗಿ ನಮಗಿರ್ಲಿಕ್ಕಾಗಲ್ಲ. ಇದು ಜೀವನದ ಒಂದು ವ್ಯವಸ್ಥೆಯಲ್ಲಿ ನಡೆದು ಬಂದಂಥ ಒಂದು ಕಟ್ಟುಪಾಡುಗಳು. ಹಾಗೆ ರಾಯರೂ ಕೂಡ ಅಂತ ಆದ ನಮಗೂ ರಾಯರಿಗೆ ಏನು ತನ್ನ ವ್ಯತ್ಯಾಸ? ರಾಯರ ಧೋರಣೆ ಅಥವಾ ಉದ್ದೇಶಗಳು ಈ ಹಿನ್ನೆಲೆಯಲ್ಲಿ ಹೊರಟಿದ್ದಲ್ಲ. ಮತ್ತು ಯಾವ ಹಿನ್ನೆಲೆಯಲ್ಲಿ ಹೊರಟಿದ್ದು ಅಂತ ಹೇಳಿದ್ರೆ, ಈ ನಿಟ್ಟಿನಲ್ಲಾದರೂ ಕೂಡ ಒಂದೋ ನನ್ನ ಸೇವೆಯನ್ನ ಅಥವಾ ಭಗವಂತನ ಹರಿನಾಮ ಸಂಕೀರ್ತನೆಯನ್ನ ಮಾಡಿದ್ನಲ್ಲ, ಹಾಗಾಗಿ ಇವನಿಗೆ ನಾನು ಅನುಗ್ರಹವನ್ನ ಮಾಡಿದ್ರೆ ಇನ್ನು 4 ಜನ ಇವನ ದಾರಿಯನ್ನು ಹಿಡಿದಾಗ ಆ 4 ಜನರೂ ಕೂಡ ಒಬ್ಬ ಶ್ರದ್ಧಾಳುಗಳಾಗ್ತಾರೆ, ಭಗವಂತನ ಭಕ್ತರಾಗ್ತಾರೆ, ಭಗವದ್ ಭಕ್ತರ ಭಕ್ತರಾಗ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂಗತಿ ಇದೆನಾ? ಹಾಗಾದ್ರೆ ರಾಯರನ್ನ ಉಪಾಸನೆ ಮಾಡ್ಲಿ ಬಿಡ್ಲಿ, ಅವರಿಗೆ ಅನುಗ್ರಹ ಮಾಡಬೇಕು ಅಂತಾದ್ರೆ ಎಂಥ ನಾಸ್ತಿಕನನ್ನೂ ಕೂಡ ಆಸ್ತಿಕನನ್ನಾಗಿ ಮಾಡ್ತಾರೆ, ಆಸ್ತಿಕನನ್ನೂ ಕೂಡ ನಾಸ್ತಿಕನನ್ನಾಗಿ ಮಾಡ್ತಾರೆ. ಇಂಥ ಒಂದು ವಿಶಿಷ್ಟವಾದ ಶಕ್ತಿ ಆ ರಾಯರಲ್ಲಿ ನಾವು ಕಾಣಬಹುದಾಗಿದೆ. ಆದರೆ ವಿಶೇಷವಾಗಿ ಆ ಭಗವಂತನ ಉಪಾಸನೆಯನ್ನ ಮಾಡಿ ಹರಿನಾಮ ಸಂಕೀರ್ತನೆಯನ್ನ ಮಾಡತಕ್ಕಂತಹ ಯಾವ ಭಕ್ತರು ಅಂತ ಇದ್ದಾರೋ ಆ ಭಕ್ತರಿಗೆ ಅನುಗ್ರಹವನ್ನು ಮಾಡತಕ್ಕಂಥವರಾಗಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಬೇರೆ ಎಲ್ಲದಕ್ಕೂ ಕೂಡ ನಾವು ಸಮಯವನ್ನು ಇವತ್ತಿನ ದಿನ ಹೊಂದಿಸಿಕೊಳ್ಳುತ್ತೇವೆ. ಆದರೆ ದಿನದಲ್ಲಿ ಒಂದು 5 ನಿಮಿಷ ಹರಿನಾಮ ಸಂಕೀರ್ತನೆಗೆ ಅಥವಾ ಗುರುಗಳ ಮಹತ್ವವನ್ನು ಅರಿಯತಕ್ಕಂತಹ ಅನೇಕ ಕಥೆಗಳನ್ನು ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಒಂದು 10-15 ನಿಮಿಷ ಅಥವಾ ಅರ್ಧ ಗಂಟೆಗಳ ಕಾಲ ಅದಕ್ಕೆ ಸಮಯವನ್ನು ವಿನಿಯೋಗ ಮಾಡಿದ್ವಿ ಅಂತಾದರೆ ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನಮಗೇ ಗೊತ್ತಿಲ್ಲದಂತೆ ನಾವು ಕಾಣಬಹುದಾಗಿದೆ. ಹಾಗಾಗಿ ಅಂತಹ ರಾಯರು ನಮ್ಮ ಮೂಲಕವೂ ಕೂಡ ಅನೇಕ ರೀತಿಯಾದ ಹರಿನಾಮ ಸಂಕೀರ್ತನೆಗಳನ್ನು, ಗುರುಗಳ ಚಿಂತನೆಗಳನ್ನು, ಹೀಗೆ ಅನೇಕ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಮಾಡಿಸಲಿ ಅನ್ನುವಂತಹ ಒಂದು ವಿಶಿಷ್ಟವಾದ ಪ್ರಾರ್ಥನೆ ಈ ನಾಮದಲ್ಲಿ ಇದೆ